ಮುಗ್ದೈತು ನೋಡಿ ಏನೇನೆಲ್ಲ ತರಿಸ್ಬೇಕು. ಫ್ರೆಂಡ್ಸ್ ನಂಬರ್ 1 ಪೇಡೆ ಮಿಲ್ಕ್ ಇದ್ಯಾವ್ದು ಹೊಸದು ಪೇಡೆ ಮಿಲ್ಕ್ ಫ್ರೆಂಡ್ಸ್. ಒಂದು ಓಪನ್ ಚಾಲೆಂಜ್ ಇನ್ನ ಹೋಗಲ್ಲ. ಅಯ್ಯೋ ನಂಗೆ ಭಯ ಇದೆ. Yashu Aura, yeah we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗಾ ಯಶವಂತ್. ಫ್ರೆಂಡ್ಸ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಸದ್ಯಕ್ಕೆ ಅಷ್ಟೇ. ಆಫ್ಟರ್ ಪ್ರ್ಯಾಂಕ್ ಆದಮೇಲೆ ಏನಾಗಿರ್ತದೆ ನನಗೆ ಗೊತ್ತಿಲ್ಲ. ಏನಕ್ಕೆ ಪ್ರ್ಯಾಂಕ್ ಯಾವ್ದು ಮಾಡ್ತಾರಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರಾ. ಅದನ್ನ ಇವತ್ತು ನಮ್ಮ ಫ್ಯಾಮಿಲಿ ಮೇಲೆ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನೋ ಜೋಳ ಚಿಪ್ಸು ಹೆವಿ ಖಾರ ಬೇರೆ ಇರುತ್ತಲ್ಲ, ಅದು ತಿಂದ ತಕ್ಷಣ ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾರು ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಐಟಮ್ಸ್ಗಳನ್ನ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದು ಬರಬೇಕು, ಬಂದ ತಕ್ಷಣ ಹೋಗಿ ಇಸ್ಕೊಂಬಂದ್ಬಿಡೋದ. ಓಕೆ ಫ್ರೆಂಡ್ಸ್, ಈಗ ಆರ್ಡ್ರ್ ಬಂದೈತಂತೆ, ಬನ್ನಿ ಹೋಗಿ ಇಸ್ಕೊಂಬಿಡೋದ. ಕಮ್ ಲೆಟ್ಸ್ ಗೋ. ಅಣ್ಣ ಬಂದು ಆಗಲೇ ಕಾಯ್ಕೊಂಡು ನಿಂತವ್ರೆ ಪಾಪ, ನಾನೇ ಲೇಟಾಗಿ ಬರ್ತಾಯಿದ್ದೀನಿ. ನೋಡಿ ಏನೇನೆಲ್ಲ ತರಿಸ್ಬೇಕು. ಖಾರ ಜಾಸ್ತಿ ಆಗೋದ್ರೆ ಸ್ವಲ್ಪ ತಡ್ಕೊಳಕ್ ಬೇಕಲ್ಲ ಇದೆಲ್ಲ, ಅದಕ್ಕೆ ಮುಂದಾಲೋಚನೆ. ನಮ್ಮ ಅಪ್ಪ ಅಮ್ಮ ಬೇರೆ ಜಾಸ್ತಿ ಕೊಡಂಗೂ ಇಲ್ಲ, ಆಮೇಲೆ LPP ಜಾಸ್ತಿ ಆಗ್ಬಿಡ್ತದೆ ಅಂದ್ರೆ ಟೆನ್ಷನ್ ಬೇರೆ. ನೋಡೋದು ಎಕ್ಸಿಕ್ಯೂಟ್ ಮಾಡೋದ, ಜಾಸ್ತಿ ತಿನ್ಸಲ್ಲ, ಸ್ವಲ್ಪ ತಿನ್ನಿಸ್ತೀನಿ. ಫ್ರೆಂಡ್ಸ್, ಏನೇನು ತರಿಸಿದ್ದೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ ನೋಡಿ, ನಿಮಗೆ ಮಾತ್ರ. ಒಂದೊಂದ್ಸಲಿ ತಂದಾಗೆಲ್ಲ ಒಂದೊಂದ್ಸಲ ಕವರಲ್ಲಿ ಕೊಡ್ತಾರೆ. ಇದಕ್ಕೆ ಯಾಕೆ ತಿನ್ಸೋದು ಅಂತ ಸ್ಕೆಚ್ ಹಾಕಿರೋದು, ಯಾಕೆಂದರೆ ಆಲ್ಮೋಸ್ಟ್ ಒಂಥರ ಸೇಮ್ ಐತೆ ಜೋಳ ಚಿಪ್ಸ್ ಮತ್ತು ಇದು, ಅದಕ್ಕೋಸ್ಕರ ಇದನ್ನ ತರಿಸಿದ್ದೀನಿ. ಆಮೇಲೆ ಜ್ಯೂಸ್ ಸಾಕಾಗಲ್ಲ ಆ್ಯಕ್ಚುಲಿ, ಬೇರೆ ನೋಡಿ ಪರ್ಕಿವು 3 ಪರ್ಕ್ ತರಿಸಿದ್ದೀನಿ. ಮೂರು ಮಂಚು. ಇಷ್ಟೆಲ್ಲ ಏನಾರ ನಮ್ಮ ಜೊತೆ ಇರ್ತಾರಲ್ಲ ಹುಡುಗಿರು, ಪ್ರಿಯಾ ನಿಶಿತಾ ಅವರೆಲ್ಲ, ಅವ್ರಿಗೇನ ಕೊಟ್ಬಿಟ್ರೆ 10 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತಾರೆ. ನೋಡಿ ಇದು 3 ಆ್ಯಂಡ್ ಲಾಸ್ಟ್ ಬಾದಾಮ್ ಮಿಲ್ಕ್. ಇಷ್ಟೇ ಫ್ರೆಂಡ್ಸ್ ತರಿಸಿರೋದು. ಈಗ ಏನು ಪ್ಲ್ಯಾನ್ ಹಾಕಿರೋದು ನಾನು ಅಂತ ಅಂದರೆ, ಫಸ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನೇನು ಐಟಮ್ಸ್ ಕೊಡ್ತೀನಿ ಅದು ತಿಂದು ಗೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೊಡೋದ. ಅವರು ಸ್ವಲ್ಪ ಫಸ್ಟು ಈ ಥರ ಪರ್ಕು ಮಂಚು ಅದನ್ನೇ ತಿನ್ನಿಸ್ತಾ ಇರ್ತೀನಿ ಒಂದು 2-3 ರೌಂಡು. ಅದಾದಮೇಲೆ ಜೋಳ ಚಿಪ್ಸ್ ತೆಗೆದು ಬಾಯಿಗೆ ಹಾಕ್ಬಿಡೋದ. ಅಷ್ಟೇ ಮುಗೀತು. ಆಮೇಲೆ ಅವ್ರ ರಿಯಾಕ್ಷನ್ ನೋಡ್ಬಿಟ್ಟು ಕಂಟಿನ್ಯೂ ಮಾಡೋದ, ಹೆಂಗಿರುತ್ತೆ ಅಂತ ಅವ್ರ ರಿಯಾಕ್ಷನ್. One eternity later. ಹಲೋ ಗಾಯ್ಸ್, ಫ್ರೆಂಡ್ಸ್, ನಾನು ಇವಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಬೆಳಗ್ಗೆನೆ ನಾನು ಏನೇನು ಮಾಡಬೇಕು ಏನೇನು ಅಂತೆಲ್ಲ. ಈಗ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋದಷ್ಟೇ. ಫುಲ್ ಪ್ರಿಪ್ರೇಷನ್ ನಡೀತೈತೆ. ನಮ್ಮ ಅಪ್ಪ ಅಮ್ಮ ಅಂತೂ ಫುಲ್ ಕ್ಲಿಯರ್ ಆಗಿ ಎಲ್ಲ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಮಾಡ್ತಾ ಇರೋದು ಅಂತ. ಬಟ್ ಮೇನ್ ಆಗಿರೋದು ಏನು ಹೇಳಿಲ್ಲ, ಹೇಳ್ಬಿಟ್ಟು ಯಾರು ಒಪ್ಕೊಳ್ಳಲ್ವಲ್ಲ ಆಮೇಲೆ. ಅದಕ್ಕೆ ಈಗೆಲ್ಲ ಫುಲ್ ರೆಡಿ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋದ. ಫ್ರೆಂಡ್ಸ್ ನೋಡಿ, ಪಾರ್ಟಿಸಿಪೇಟ್ ನಂಬರ್ 1, ಪಾರ್ಟಿಸಿಪೇಟ್ ನಂಬರ್ 2, ಪಾರ್ಟಿಸಿಪೇಟ್ ನಂಬರ್ 3 ನಾನೆಲ್ಲ ಬರ್ತಾರೆ, ವೇಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಎಲ್ರಿಗೂ ರೆಡಿ ಮಾಡಿಸಿ ಮಡಗಿದ್ದೀನಿ. ಒಂದೊಂದು ಐಟಮ್ಸೇ ತಿನ್ಸದ. ಫ್ರೆಂಡ್ಸ್ ನಂಬರ್ 1 ಸ್ಪೂನೇ ತರ್ಲಿಲ್ಲ, ಚೆಕ್. ಐಸ್ ಕ್ರೀಮ್ ಸ್ಮೆಲ್ ಬತ್ತೈತೆ ನನ್ಗೆ. ಕರೆಕ್ಟ್ ಆಗಿ ಫಸ್ಟ್ ಅಮ್ಮ ನಿಂಗೆ ರಿಯಾಕ್ಟ್ ಮಾಡಂಗಿಲ್ಲ, ಹೇಳ್ಬಾರ್ದಾ? ಅಮ್ಮ ನೀವ್ ಹೇಳಿ. ಇದು ಜಾಮು. ನಿಮ್ದಣ್ಣ ಜಾಮೆ, ಕಿಸಾನ್ ಜಾಮೆ. ಫ್ರೆಂಡ್ಸ್ 3 ಜನಕ್ಕೂ ಒಂದೊಂದು ಪಾಯಿಂಟ್ಸ್. ಈಗ ನೆಕ್ಸ್ಟ್ ಐಟಮ್ ತಗೋಬತ್ತೀನಿ. ಫ್ರೆಂಡ್ಸ್ ಸೆಕೆಂಡ್ ಐಟಮ್ ಎಲ್ಲಿ ಕೊಟ್ರಾ? ಟೇಕ್ ಮಾಡೈತೆ ಎಲ್ಲಾರು. ನೀನು ನಾನಾ ಪರ್ಕು. ಅಣ್ಣ ನಿಂದು ಹೇಳಿ, ನಿಮ್ದು ಹೇಳ. ಪರ್ಕೆ ಪರ್ಕ್ ಅಂತೆ. ನಿಮ್ದು ಅದೇ ಪರ್ಕೆ. ಫೋನ್ ನೋಡಿ ಯಾರು? ಫ್ರೆಂಡ್ಸ್ 3 ಜನನು ತಪ್ಪಾಗಿ ಹೇಳವ್ರೆ. ಕಿಟ್ ಕ್ಯಾಟ್ ಅದು 3. ಫ್ರೆಂಡ್ಸ್ ಈಗ 3ನೇ ಐಟಮ್ ಆನಿಯಮ್ಮ. ಪ್ರಶ್ನೆ ಮಾಡಿಗೆ ಹಾಕೊಡು. ಇಲ್ಲಿಂದ ಅಣ್ಣ ಫಸ್ಟ್, ಅಣ್ಣನ್ ಸ್ಟಾರ್ಟ್. ಪೇಡ ಮಿಲ್ಕ್. ನೀವ್ ಹೇಳಿ.
ಪೇಡ ಮಿಲ್ಕ್ ಪೇಡೆ ಮಿಲ್ಕ ಇದ್ಯಾವ್ದು ಹೊಸದು ಪೇಡೆ ಮಿಲ್ಕ್ ಕಳ್ಸ್ಕೋಬೇಕಷ್ಟೇ. ಅಮ್ಮ ನೀವು ಅದೇ ಹಾಲಂದ್ ಮಿಲ್ಕ್. ಹಾಲಿನ ಮಿಲ್ಕು ಎರಡು ಒಂದೇನೆ ಹಾಲಿನ ಮಿಲ್ಕ್ ಅಂದ್ರೆ ಇದು ಬಾದಾಮ್ ಮಿಲ್ಕ್. ಫ್ರೆಂಡ್ಸ್ ನಮ್ಮ ಅಮ್ಮಂದು ನಮ್ಮ ಅಪ್ಪಂದು 0 ಇರೋಗೆ 1 ಪಾಯಿಂಟ್ ಟೋಟಲ್ ಆಗಿ 2 ಪಾಯಿಂಟ್ಸ್ ಇರೋಗೆ 1-1 ಇರಿ ಫ್ರೆಂಡ್ಸ್. ನೆಕ್ಸ್ಟ್ ಐಟಮ್ ಇದು ಸ್ವಲ್ಪ ಕಷ್ಟ ಇದೆ. ತಿಂದ್ರಾ? ಹೇಳು. ಅಮ್ಮ ತಿಂತಾರೆ ಇನ್ನು ಅಡ್ಜಸ್ಟ್ ಮಾಡ್ಬೇಕಮ್ಮ. ನಮ್ಮಮ್ಮ ಅಯ್ಯೋ. ಬೇಗ ಬೇಗ ತಿನ್ನಲಿ. ಹೇಳಮ್ಮ. ಹೇಳಮ್ಮ ನೀವೇ ಫಸ್ಟ್. ಮಂಜು ಅಣ್ಣ ನೀವು ಏನು ಮಂಚೆ. ಈ ಅಮ್ಮ ಹೇಳಿದ್ದೆ ಹೇಳ್ಬಿಡೋದು ನೀವೇ. ನಾನು ಹೇಳ್ತೀನಿ. 3 ಜನಕ್ಕೂ 1 ಪಾಯಿಂಟ್ಸ್ ಫ್ರೆಂಡ್ಸ್. ಈಗ ಸ್ವಲ್ಪ ಕಷ್ಟ ಆಗುತ್ತೆ. ಅನ್ನ ಕಣ ಬದ್ದು ಸಿಹಿ ಕೊಟ್ಬಿಟ್ಟು ಖಾರ ಕೊಡ್ತೀಯಲ್ಲ ಮನೆ. ಮಧ್ಯ ಕೊಡೋದು ಸ್ವಲ್ಪ ತಿನ್ನಿ ಅಷ್ಟೇ. ಹೇಳ್ತೀನಿ. ಇರಿ ವೆಯ್ಟ್. ಹೇಳು. ಅಣ್ಣ ನೀವ್ ಹೇಳಿ ಫಸ್ಟ್. ಹೈಡ್ ಅಂಡ್ ಸೀಕ್. ನೀರು ಹೈಡ್ ಅಂಡ್ ಸೀಕ್. ಅನ್ನೇ ಹೇಳ್ರೆ ಗೊತ್ತಾಗ್ಬಿಡ್ತದೆ. ನಾನೇ ಫಸ್ಟ್ ಕೇಳಿ ನಮ್ಮ ನಂಗೆ ಗೊತ್ತಾಗಿತ್ತು. ಅವ ನೀವು ನನ್ನ ಫಸ್ಟ್ ಕೇಳಿದ್ರೆ ನಂಗೆ ಗೊತ್ತಾಯ್ತಿರ್ಲಿಲ್ಲ. ಇವ್ರು ಹೇಳಿದ್ಮೇಲೆ ಲೈಟ್ ಅಂಡ್ ಶೀಕ್ ಅಂತ ಗೊತ್ತಾಯ್ತು. ಅಂದ್ರೆ ಅವ್ರಿಬ್ರು ಫ್ರೆಂಡ್ಸ್ ನಮ್ಮ ಅಮ್ಮ ನಿಯತ್ತಾಗಿ ಆಡ್ತವ್ರೆ. ಅವ್ರಿಬ್ರು ಮೋಸ ಮಾಡ್ತವ್ರೆ. ಅಮ್ಮಂಗೆ 0 ಕಿತ್ತಿ ಮಾಡ್ತವ್ರೆ. ಅಮ್ಮಂಗೆ 0 ಕಿತ್ತಿ. ನೆಕ್ಸ್ಟ್ ಐಟಮ್ ಅಲ್ಲಿ ತಿನ್ನೋದ ಇದು. ಫ್ರೆಂಡ್ಸ್ ಇನ್ನೆರಡು ಐಟಮ್ ಇದೆ. ಬೇಗ ಬೇಗ ನೋಡಲ್ ಓನರ್ ಬಂದವ್ರೆ. ನಮ್ಮಮ್ಮ ಬಂದಿರು ಹುಷಾರಿರ್ಲಿಲ್ಲ ಅಂತ ನೀವು ಶಾಪ್ ಕರ್ಕೋಗಿದ್ದೆ. ಇದು ಬಾಯಿಗೆ ಏನ ಬಾಯಿಗೆ ಕೈಗೆ ಕೊಟ್ಬಿಡ. ಕೊಟ್ಬಿಡಿ ಆಮೇಲೆ ಎಂಜಾಯ್ ಆಯ್ತದೆ. ರಿಯಾಕ್ಟ್ ಮಾಡ್ಬಾರ್ದು. ನೀಣ ಆಯ್ ನಿಮ್ಮ ಹೇಳ್ಬೋದು. ನಾನು ಹೇಳ ಇದು ಚೋಲೋ ಚಿಪ್ಸ್ ಅಣ್ಣ ತೆಗೀರಿ ಹೋಗ್ಲಿ. ಫ್ರೆಂಡ್ಸ್ ಮೈ ಫ್ಯಾಮಿಲಿ ಎಲ್ಲರೂ ಪ್ರ್ಯಾಂಕ್ ಆಗಿದ್ದಾಯ್ತು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮುಖ ತೆಗಿಯಮ್ಮ. ಫ್ರೆಂಡ್ಸ್ ಜೋಲೋ ಚಿಪ್ಸ್ ಇಲ್ಲ ಐತೆ, ಅದಕ್ಕೆ ಅಂತಾನೆ ಮಡಿಸಿರೋದು ಎಲ್ಲಾನು ಇಲ್ಲಿ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಸ್ವಲ್ಪ ಸುಧಾರಿಸ್ಕೊಳಪ್ಪ. ಬಿ ಪಿ ಇರ್ತೀನಿ. ಕುಡಿರಿ. ಅಮ್ಮ ಮುಟ್ಟ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕಣ್ಬಿಟ್ಬಿಡಿ, ಕಣ್ಣು ಮುಟ್ಟಾಕ್ ಹೋಗ್ಬೇಡಿ. ಸ್ಪೂನ್ ಕುಡಿ ಬೇಗ. ಅಲ್ಲ ಐತೆ ಸ್ಪೂನು. ಫ್ರೆಂಡ್ಸ್ ನೋಡಿ ನಮ್ಮ ಅಣ್ಣ ಸೂಪರ್. ಅಣ್ಣ ನೀರ್ ಕುಡಿದ್ರೆ ಹೋಗಲ್ಲ, ಖಾರ ಹೋಗಲ್ಲ. ಅಮ್ಮ ರಿಲ್ಯಾಕ್ಸ್ ಟೆನ್ಷನ್ ತಗಬೇಡಿ. ಅಯ್ಯೋ ತುಟಿ ಉರಿಯದ್ ಕತ್ತದ್ ಮಾಡ್ಕೊಳ್ಳಿ. ಹೋಗಲ್ಲ. ಖಾರ ಉಂಟಾಯ್ತಾ? ಅಮ್ಮ ಈ ಸಿಟ್ ಕಡಿಮೆ ಬೇಗ ಕಂಟ್ರೋಲ್ ಆಯ್ತದೆ. ಕಂಟ್ರೋಲ್ ಆಗಲ್ಲ. ಆಯ್ತದೆ. ಇನ್ನೊಂದ್ ಪೀಸ್. ಅಣ್ಣಂಗೆ ಜಾಸ್ತಿ ಹೊಡಕ ಬಾತ್ರೂಮ್ ಹೊಂಟಕೋರೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟ್ ಬೆಂಕಿ ಹಾಕಿ. ಫ್ರೆಂಡ್ಸ್ ನಮ್ಮಪ್ಪ ಬಾತ್ರೂಮ್ ಹೊಂಟೋಗ್ಬಿಟ್ಟಾರ, ಉರಿ ಎತ್ಕೊಂಡ್ಬಿಟ್ಟು ಜಾಸ್ತಿ. ಫ್ರೆಂಡ್ಸ್ ಆಯ್ತಲ್ಲ, ಇವ್ರು ಇಲ್ಲಿ ನೋಡಿ ಇನ್ನ ಕುಡಿತಾನೆ ಅವ್ರೆ. ಕೇಳಿ ಏನ್ ಬೇಕಾದ್ರೆ ನನ್ ಜೋಳ ಚಿಪ್ಸ್ ತಿನ್ಬಿಟ್ಟು ಬೇಕಾದ್ರೆ ತಿನ್ನ ಕೇಳಿ. ಅಣ್ಣ ಕೇಳ್ಬೇಕ. ಅಣ್ಣ ಆಯ್ತು, ಅಣ್ಣ ಕ್ರೀಮ್ ಹಾಕಿ ರೆಡಿ ಆಯ್ತವ್ರೆ. ಆಹಾ
ಗೈಸ್ ಇದ್ರೆ ಬಾಯಿ ಮಡಿಕತ್ತಿದೆ. ಅಮ್ಮ ಕಂಟ್ರೋಲ್ ಆಯ್ತು ಅಮ್ಮ, ನಿಜವಾಗ್ಲೂ ಅಮ್ಮ ಜ್ಯೂಸ್ ಕುಡಿದಿ ಕಂಟ್ರೋಲ್ ಆಯ್ತೈತೆ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಪ್ರಾಂಕ್ ಇವ್ರಿಗೆ. ತುಂಬಾ ದಿನ ಪ್ಲಾನ್ ಮಾಡಿದೆ, ಸ್ವಲ್ಪ ಜೋಳ ಚಿಪ್ಸ್ ತರ್ತಿರೋದು ಮರ್ತೋಗ್ಲಿ ಅನ್ಬಿಟ್ಟು ಇಷ್ಟ ದಿನ ಮಾತಾಡೇ ಇರ್ಲಿಲ್ಲ. ನಾನ್ ಯಾವ್ದೇ ಕಾರಣಕ್ಕೂ ತಿನ್ನಕ್ಕಾಗಲ್ಲ. ಈಗ ನಿಮ್ಗೆ ಪೂರ್ತಿ ತಿನ್ಸ್ಬೇಕು ಅನ್ಸ್ಕೊಂಡಿದೆ, ಬಟ್ ನಿಮ್ಗೆ ಜಾಸ್ತಿ ಅವೆಲ್ಲ ತಿನ್ನಕ್ ಆಗಲ್ವಲ್ಲ ಅನ್ಬಿಟ್ಟು ಸ್ವಲ್ಪ ತಿನ್ಸಿದ್ವಿ ಮುರ್ದಿ. ಫ್ರೆಂಡ್ಸ್, ಆಕ್ಚುಲಿ ನಾನು ಅಮ್ಮಂಗೆ ಮಾತ್ರ ಇಷ್ಟೇ ಚಿಕ್ಕದ್ ಕೊಟ್ಟಿದ್ದು. ನಮ್ಮ ಅಣ್ಣಗೂ ಮತ್ತೆ ಅವನಿಗೂ ಸ್ವಲ್ಪ ಜಾಸ್ತಿ ದಪ್ಪದ್ ಕೊಟ್ಟೆ. ನೋಡ್ರೆ ನಮ್ಮ ಅಮ್ಮಂಗೆ ಈ ಚಿಕ್ಕದು ತಡ್ಕೊಳಕ್ ಆಯ್ತಲ್ಲ, ಅಷ್ಟು ಖಾರ ಐತೆ ನೋಡಿ. ನಮ್ಮ ಅಪ್ಪ ಫುಲ್ ಖಾರ ತಡೆಕಾಯ್ದೇನೆ ಚಾಕ್ಲೇಟ್ ಇಸ್ಕೊಯ್ತವ್ರೆ. ಎಲೆ ಎತ್ಕೊಂಡು ಹೋಗ್ಬಿಡಿ ಅದಕ್ಕೆ. ನನಗ್ ಬೇಕು. ಹಿತ್ತಾಳಪ್ಪ. ಫ್ರೆಂಡ್ಸ್, ಖಾರ ಅನ್ಬಿಟ್ಟು ಜೋಬ್ ಹೋಯ್ತವ್ರೆ ಚಾಕ್ಲೇಟ್ಗಳನ್ನೆಲ್ಲ. ಫ್ರೆಂಡ್ಸ್, ನಮ್ಗೆ ತಿನ್ಸಿ ನೀರು ಫ್ರಾಂಕ್ ಮಾಡೋದಲ್ಲ, ನೀನ್ ಒಂಚೂರು ತಿಂದು ಆಮೇಲೆ prank ಮಾಡ್ಬೇಕು. ಚಿಕ್ಕದ್ ಮಾತ್ರ ಮುರ್ಕ ತಿಂತೀನಿ ಇಡೀ ಎಷ್ಟು ನೀರು ವಿಡಿಯೋ ಮಾಡು. ಅಷ್ಟೇ. ಮಾಡು. ಅಣ್ಣಂಗೆ ಇಷ್ಟ ತಿನ್ಸಿದ್ದು. ಎತ್ಕೊಳ್ಳೋ. ಅಯ್ಯೋ, ನಂಗೆ ಭಯ ತಿನ್ನು, ಆಯ್ತಿದೆ. ತಿನ್ನು. ಅಲ್ಲಿ ನಮ್ಗ್ ತಿನ್ಸುದಲ್ಲ, ನೀನು ತಿನ್ಬೇಕು. ತಿನ್ನು. ಹೋಗೋ ಭಯ ಮಾಡ. ಇಲ್ಲ ತಿನ್ನು. ಅಲ್ಲಿ ನಿನ್ಗೆ ಅಂತಾರೆ ಬಾದಾಮಿ ಎಲ್ಲ ಐತೆಲ್ಲ. ತಿನ್ನು. ನನ್ಗೆ ಈಗ ನನಗೂ ಅಷ್ಟೇ ಕೊಟ್ಟಿದ್ದೆ ತಾನೇ. ನೋಡಿ ಮಸಾಲೆ ಹೆಂಗೈತೆ. ತಿನ್ನು. ಅದಕ್ಕೆ ನಿನ್ಗೂ ಗೊತ್ತಾಗ್ಬೇಕು ಅದ್ರ ಬೆಲೆ ಏನು ಅಂತ. ತಿನ್ನು. ಲಾಗರ್ಸ್ ಎಲ್ಲ ಹೆಂಗ್ ತಿನ್ಬೇಕು ನೀನು, ಅದು ಒಳ್ಳೇದು. ಫುಲ್ ಇರೋ ತಿಂತವನೆ. ಸಮಾಧಾನ ಕೋ. ಈಗ ನಮ್ಗೆ ನಮ್ಗ್ ತಿಳಿಸ್ಬಿಟ್ಟೆ, ನಮ್ಗೆ ಹೆಂಗ್ ಊರೋದ್ ಕತ್ತು. ನನ್ಗಿನ್ನೂ ಕಂಟ್ರೋಲೇ ಆಗಿಲ್ಲ ಗಂಟ್ಲಲ್ಲಿ ಇತ್ರ ನಾಲ್ಗೆಲಿ. ಜ್ಯೂಸ್ ಕುಡಿ. ಐಸ್ ಕಂಟ್ರೋಲ್ ಆಗೋದು. ಎಂಜಿಲು ನಮ್ದ್ರಲ್ಲಿ ಏನಿಲ್ಲ. ಅವನು ನೀರೇ ತಿನ್ನಲ್ಲ ಅಷ್ಟೇನು. ನಮ್ದು ಅವನಿಂದ ನಾನ್ ತಿನ್ನಲ್ವಾ, ಅದಿರು ಕೊಟ್ಟಾಗ. ಎಲ್ಲ ಪೌರಿದಿರೋದು ತುಟಿ ಅವರಿಗೆ ಜಾಸ್ತಿ. ತಗೋ ಇನ್ನೊಂಚೂರು ಐಸ್ ಕ್ರೀಮ್. ಇನ್ನೊಂದ್ ಕುಡಿತೀಯಾ ಹಾಲ ನೋಡೋದು? ಕುಡ್ಕೊಬಿಡ್ಲಿ ಬೇಗ, ಕಂಟ್ರೋಲ್ ಆಯ್ತದೆ. ಇಡಿ ಐಸ್ ಕ್ರೀಮ್. ಐಸ್ ಕ್ರೀಮ್ ತಿನ್ನು. ನನಗೆ ಕಂಟ್ರೋಲ್ ಆಯ್ತಪ್ಪ, ನನಗೆ ಕಂಟ್ರೋಲ್ ಆಯ್ತು. ಕಮ್ಮಿ ಆಗುದು. ಅದು ಅದೇ ಒಂಚೂರು ಹೆಂಗ್ಯಾ ನಮ್ಗ್ ತಿರ್ಸ್ಬಿಟ್ಟು ನಿನ್ಗೆ ಕಾಮಿಡಿ. ಅಮ್ಮ 100 ರೂಪಾಯಿ. ಯಾರಿಗೆ? ನಿನ್ಗೆ 200 ರೂಪಾಯಿ. ಗೆದ್ದಿರೋದ್ ನಾನು. ಎಷ್ಟು? ರಿಯಾಕ್ಷನ್ ಇರೋಣ. ಐಸ್ ಕ್ರೀಮ್ ಎಲ್ಲ ತಿನ್ನು. ಅದಾ ಫ್ರೆಶ್ ನಮ್ಗೆಲ್ಲ ಸಿಹಿಗಳನ್ನೆಲ್ಲ ಎದುಗ್ ಬರ್ಬೇಕು, ಎದು ಇರ್ಬೇಕಿತ್ತು ರಣ ಇರೋದು. ನಾ ಫುಲ್ ತಿನ್ಬಿಡ್ಲಾ ಜೋಳ ಚಿಪ್ಸು? ತಿನ್ಬಿಟ್ಟು ತಿನ್ಬಿಡಿ. ತಿನ್ನಿ. ಬೆಳಿಗ್ಗೆ ಬಾತ್ರೂಮ್ ಹೋಗಕ್ಕಾಗಲ್ಲ ಆಮೇಲೆ. ಈಗ ಒಂದು ಓಪನ್ ಚಾಲೆಂಜ್. ಇನ್ನ ಕಂಪ್ಯೂಟರ್ ತಿಂದ್ರೆ ಏನ್ ಕೇಳ್ತಾರೆ ಕೊಡ್ತೀನಿ. ಈಗ ಏನ್ ಕೇಳಿದ್ರು? KFC ತರ್ಸ್ತಾರ? ತಿನ್ನಕ್ಕೆ ತಿನ್ಬಿಟ್ಟು ತಡ್ಕೊಳಕಾರೆ ಕೊಡ್ತೀನಿ. KFC ಪಕ್ಕ. ಇದು ಕಂಪ್ಯೂಟರ್ ಕೇಳ್ತಾನೆ ಅದ ಪಕ್ಕ ಕಂಪ್ಯೂಟರ್ ತಿನ್ಬೇಕಿದಾದ್ರೆ ತಿನ್ಬಿಟ್ಟು ನುಂಕಬೇಕು. ತಿನ್ಬೇಕು. ಅವ್ನೇನ್ ಕೇಳ್ತಾರೆ ಕೊಡಿಸ್ತೀಯ. ಪಕ್ಕ KFC ತರ್ಸ್ತೀನಿ. ಪಕ್ಕ ಏನ್ KFC ಈಗಲೇ ತರ್ಸ್ತೀನಿ ಬೇಕಾರೆ. ಇದನ್ನ ತಿಂದು ಕಂಟ್ರೋಲ್ ಆಗ್ಬೇಕು. ಅಮ್ಮ ಕಂಟ್ರೋಲ್ ಮಾಡಕ್ ಜ್ಯೂಸ್ ಏನೈತೆ? ಮೂಗಲ ಉರಿತಾರೆ. ಐಸ್ ಕ್ರೀಮ್ ಹೊಸ ಫ್ರೆಂಡ್ಸ್, ಓಪನ್ ಚಾಲೆಂಜ್ ಇದೇನ ತಿಂತಾರೆ. ಯಾರು ತಿಂತಾರೆ ಅವ್ರು ಕೇಳಿದ್ ಕೊಡ್ತೀವಿ ಈಗ ತಿನ್ನಕ್ಕೆ. ನನಗೆ KFC ಬೇಕಪ್ಪ, ಹಿಡ್ಕೊಳಪ್ಪ ತಿಂತೀನಿ ಅನ್ನ. ತಿಂತಾರಮ್ಮ. ಐಸ್ ಕ್ರೀಮ್ ಏನೇನೈತೆ? ಈಗ ನನ್ನ ತಮ್ಮ ಇನ್ನ ಕಂಪ್ಯೂಟರ್ ತಿಂತಾನಂತೆ, ಹೇಳಿದ್ ಕೊಡ್ಸ್ಬೇಕಂತೆ. KFC ಏನ್ ಈಗಲೇ ತರ್ಸ್ಕೊಡ್ತೀನಿ. ತಿನ್ಬೇಕು. ತಿನ್ನಕ್ ಆಯ್ತದ? ತಿಂತೀನಿ. ಸ್ಟಾರ್ಟ್ ಹೇಳ್ತೀನಿ ಅವಾಗ. 1 2 3 ಸ್ಟಾರ್ಟ್. ಇರಮ್ಮ, ಟೆನ್ಷನ್ ಕೊಡ್ಬೇಡಿ. ಪಕ್ಕ ಅಮ್ಮ KFC. ಮೂಗೆಲ್ಲ ಉರಿತೈತ್ ನನ್ಗೆ. KFC ಪಕ್ಕನಾ? ಪಕ್ಕ. ನಾನ್ ಹೇಳದ್ಮೇಲೆ ಮುಗ್ದೋಯ್ತು. ಅವನೇ ಅಮ್ಮ ಇರಿ ತಿನ್ಲಿ. ಕಂಪ್ಲೀಟ್ ತಿನ್ಲಿ. ನುಂಗ್ಬಿಟ್ಟೆ
ಇರಿಮ್ಮ ಕಂಟ್ರೋಲ್ ಐತೆ ಚೆನ್ನಾಗೈತೆ. ರಾಜನ್ಗೆ ಒಳ್ಳೆ ಗಾಳಿ ಬೀಸ್ತಾರಲ್ಲ ಹಂಗ್ ಬೀಸ್ತ. ಅವ್ವ ಮೂಗೆಲ್ಲ ಉರಿತೈತ್ ನನ್ಗೆ. ಯಾರ್ ಕೊಡ್ದಿಲ್ಲ ಇಲ್ಲ, ಹೊಸದು. ಕಂಟ್ರೋಲ್ ಆಗಲ್ಲ. ಸೊ, ಬೇಕಿತ್ತ ಈ ಚಾಲೆಂಜು? ಫ್ರೆಂಡ್ಸ್ ಕೊಡಿ ಫಸ್ಟ್. ಈ ತರ ಭಯಂಕರ ಖಾರ ತಿಂತೀಯ ನೀನು? ಸಕ್ಕರೆ ತಗೊಳ್ಳಿ ಹಿಡಿಯೋ. ಖಾರ ಜಾಸ್ತಿ ಆಯ್ತದೆ. ಜಾಸ್ತಿ ಐತೈತಂತೆ ಖಾರ. ಕಂಟ್ರೋಲ್ ಆಗಿ ತುಂಬಾ ಟೈಮ್ ತಗೋತದೆ. ಸರಿ, ಒಂಚೂರು ಮಸಾಲೆ ಒಡ್ಸ್ಕೊ. ಮತ್ ತಿಂತಿದ್ರ KFC ಬೇಕಾ ಈಗ? ಈಗ ನನ್ ಗೊತ್ತಿ ತಿಂದ್ರೆ KFC ತಿನ್ನಕ್ ಆಗಲ್ಲ. ಉರಿ ಎತ್ಕತದೆ. ಏನಿದ್ರು ಬೇಕಾದ್ರೆ ನಾಳೆ ತರ್ಸ್ಕೊಡ್ತೀನಿ ತಿನ್ಲಿ. ನೋಡು ಅವ್ನು ಹೆಂಗೆ ಯಾಕಂದ್ರೆ ಇವಾಗ ತಿನ್ಬಿಟ್ಟೇನಾರ ಜ್ಯೂಸು ಕುಡಿ. ಈಗ ತಿನ್ಬಿಟ್ಟು KFC ತಿಂತಾನೆ ಬೆಳಗ್ಗೆ ಬಾತ್ರೂಮ್ ಹೋದಾಗ ಗೊತ್ತಲ್ಲ. ನಾಳೆ ಇವತ್ತು ಊಟ ಒಂದ್ ಪೂರ್ತಿ ತಿನ್ಬಿಟ್ನಲ್ಲ. ಮಮ್ಮಂಗ ಹೊಟ್ಟೆ ಉರಿತೈತೆ. ಹೊಟ್ಟೆ ಉರಿತೈತೆ. ದಯವಿಟ್ಟು ಮಕ್ಕಳು ಯಾರು ಟ್ರೈ ಮಾಡಬೇಡಿ. ಫ್ರೆಂಡ್ಸ್, ನಾನ್ ನೀವು ತಿಂದಿದ್ದಕ್ಕೆ ಯಾರ್ಯಾರಿಗೆ BP ಎಲ್ಲ ಜಾಸ್ತಿ ಎಲ್ಲ ಇರುತ್ತೆ, ಫ್ಯಾಮಿಲಿಗಳಿಗೆಲ್ಲ ಜಾಸ್ತಿ ಎಲ್ಲ ಕೊಡಕ್ಕೆಲ್ಲ ಹೋಗ್ಬೇಡಿ. ಎಂತಕ್ಕೆ ನಾಡಿ ನನ್ನ ಮಮ್ಮಂಗ್ ಇಷ್ಟೇ ಚಿಕ್ಕದ್ ಕೊಟ್ಟಿದ್ಕೆ ನಮ್ಮ ಅಮ್ಮಂಗ್ ತಡ್ಕೊಳಕ್ ಆಗ್ಲಿಲ್ಲ. ಇನ್ ಕಂಪ್ಲೇಂಟ್ ತಿನ್ಸ್ಬಿಟ್ಟಿದ್ರೆ ತುಂಬಾ ಕಷ್ಟ. ಫ್ಯಾಮಿಲಿಗೆಲ್ಲ ಜಾಸ್ತಿ ಎಲ್ಲ ಕೊಡಕ್ಕೆಲ್ಲ ಹೋಗ್ಬೇಡಿ. ನನ್ನ ತಮ್ಮ full ತಿಂದ್ಬಿಟ್ಟು ನೋಡಿ ಕಣ್ಣು ನನ್ ತಮ್ಮ ಫುಲ್ಲು ತಿನ್ಬಿಟ್ಟು ಕಣ್ಣು ಅವ್ನ್ ಮೂಗು ಕಷ್ಟ ಎಲ್ಲ ನೋಡಿ. ಕಣ್ಣೆ ಕೆಂಪಾಗ್ಬಿಟ್ಟದೆ. ಅಮ್ಮ ಯಶೋ ಇದು ಬಾದಾಮಿಯಲ್ಲಿ ನಿಂದು ಕುಡ್ಕೊಂಬಿಡು. ಐಸ್ ಕ್ರೀಮ್ ಫ್ರೆಂಡ್ಸ್ ಆಯ್ತಲ್ಲ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಉಗ್ದ್ಬಿಟ್ಟವ್ರೆ. ತಿಂದೇನೆ ಅರ್ಧಂಬರ್ಧ ತಿನ್ಬಿಟ್ಟು. ಹೊಸಿ ಅಲ್ಲ, ಸುರಿತಾ ಉಗ್ದಿ- ಕೂತಿದ್ದೆ. ಉಗ್ದಿದ್ರು ಸಹ ನಿಮ್ಗೆ ಅಷ್ಟೊಂದು ಉರಿನ. ಇನ್ನ ಅದನ್ನ ನುಂಗ್ಬಿಟ್ಟಿದ್ರೆ ಅಷ್ಟು ಕ್ಲಿಯರ್ ಆಗಿ ತಿಂದಿರೋದು. ಅದ್ರಲ್ಲಿ ನೀರು ಒಬ್ಬನೇ ಚೆನ್ನಾಗಿ ಕ್ಲಿಯರ್ ಆಗಿ ಫ್ರೆಂಡ್ಸ್ ಇವನು ಗ್ರೇಟ್ ನಿಯತ್ತಾಗಿ ತಿಂದಿರೋ ನಮ್ಮ ಗ್ರೇಟ್ ಅವನು ಬಿಡಿ. ಪಕ್ಕ ಡೌಟೇ ಬೇಡ. ಫ್ರೆಂಡ್ಸ್ ಈಗ ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ನಮ್ಮ ಅಮ್ಮನ ಪರಿಸ್ಥಿತಿ ಮತ್ತೆ ನನ್ನ ತಮ್ಮನ ಪರಿಸ್ಥಿತಿ ನೋಡಕ್ ಆಯ್ತಾ ಇಲ್ಲ. ಇದನ್ನ ಯಾರು ನೀವೆಲ್ಲ ಜಾಸ್ತಿ ಟ್ರೈ ಎಲ್ಲ ಮಾಡಕ್ ಹೋಗ್ಬೇಡಿ. ಈಗ ಲಾಗ್ ನ ಎಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ನೆಕ್ಸ್ಟ್ ಲಾಗ್ ಸಿಗದ ಬಾಯ್. ನಾನು ಹೇಳ್ಬೇಕು, ದಯವಿಟ್ಟು ಮಕ್ಳುಗಳು ಯಾರು ತಿನ್ನಕ್ ಹೋಗ್ಬೇಡಿ, ಸೇಫ್ ಆಗಿರಿ. ನೀವೇನು ಹೇಳಲ್ವಾ? ಹೆಂಗಸರು ಯಾರು ತಿನ್ಬೇಡಿ ಅಂತ. ನಮ್ಮ ಅಂತರ ವಯಸ್ಸಾಗಿರೋದು ಯಾರು ತಿನ್ಬೇಡಿ. ಕೆಳಗೆ ಬಾಯಿಂದ ಹೊಟ್ಟೆ ಗಂಟೆ ನಮ್ಮ ಅಮ್ಮಗೆ ಏಜ್ ಆಗಿರೋ ತರ ಕಾಣಿಸುತ್ತಾ? ಹೆಂಗ್ ಹುಡುಗಿದ್ದಂಗ ಅವ್ರೆ. ಹುಡುಗಿ ತರ ಉರಿತಾ ಹೊಟ್ಟೆ ಉರಿತಾ ಕೂತದ್ದಾರಿಗಿನ್ನ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗ್ ಸಿಗೋಣ. ಈಗ ಲಾಗ್ ಎಂಡ್ ಮಾಡ್ತಾ ಇದೀನಿ. ಬಾಯ್.